ಅಲ್ಲ ದಟ್ ವಾಟ್ ಇಸ್ ಸಮ್ ಸೈಡ್ ಅಲ್ಲ ಸ್ಟ್ರೈಟ್ ರೋಡ್ ಮಾಡಬೇಕಾದ್ರೆ ಒಳ್ಳೆ ಸಲ ಈಗ ಇವೆಲ್ಲ ಸ್ಮೆಲ್ ಬರಲ್ಲ ಅಂತ ಒಳಗಡೆ ಇದು ಆಲ್ರೆಡಿ ಒಂದು ಕನೆಕ್ಟಿಂಗ್ ರೋಡ್ ಇರೋದ್ರಿಂದ ಕಂಟಿನ್ಯೂಷನ್ ಸೈಡಿಗೆ ಅಲ್ಲ ಈಗ ಕರ್ಕೊಂಬರಕ್ಕೆ ಸೀದಾ ಬರೋಕ್ಕಾಗಲ್ಲ ಈಗಪ್ಪ ಬರೋಕ್ಕೆ ಅಂದೆ ಇಲ್ಲ ಇಲ್ಲ ಈಗ ತಿರ್ಗಾ ಇದೇ ಥರ ಟಾರ್ಪಲ್ ಹಾಕಿದ್ದಾರೆ ಟಾರ್ಪಲ್ವರೆಗೂ ಬರುತ್ತೆ ಸೀದಾ ನೀಟಾಗಿ ನಡೀಬೋದಿತ್ತಲ್ಲ ಅಲ್ಲಿ ತನಕ ಬಂದು ಇಲ್ಲಿಂದ ನಡ್ಕೊಂಡು ಬರ್ಬೋದಿತ್ತು ಅಂತ ಹೇಳುದಲ್ಲ ಅಲ್ಲಿಂದನೂ ನೋಡ್ಬೋದಿತ್ತಲ್ಲ ವೈ ಡಿಡ್ ಯು ಮೇಕ್ ಮೈ ವಾಕ್ ಥ್ರೂ ಲೈಕ್ ದಿಸ್ ರೋಡು ಇದೆ ರೋಡು ನೋಡ್ಬೋದು ಅದಕ್ಕೆ ಕನೆಕ್ಟಿಂಗು ಪೈಪ್ ಲೈನು ಮತ್ತು ಕನೆಕ್ಟಿಂಗ್ ಎಸ್ ಟಿ ಪಿ ನೋಡೋಣಾಗುತ್ತೆ ಅಂತ ವೆಹಿಕಲ್ ಇಂಚು ಬರಲ್ಲ 4.2 ಒಂದು ಅರೌಂಡ್ ಅವ್ರಿಗೆ ಸ್ಟಾರ್ಟಿಂಗ್ ರೋಡಲ್ಲಿ ಬರುವುದಿಲ್ಲ ಈಗ ಕೆ ಡಬ್ಲ್ಯೂ ಎಸ್ ಡಿ ಪಿ ಆರ್ ಅವರು ಸೂಟ್ಲಿ ಲೆವೆಲಲ್ಲಿ ಅಲ್ಲಿ ನಡೀತಾ ಇದೆ ಅದಾದಮೇಲೆ ಅವರು ಅರೌಂಡ್ ಒಂದು 10 ಕೋಟಿಗೇನು ಸೂಟ್ನಿ ಲೆವೆಲ್ ಇದೆ ಕೆ ಡಿ ಎಫ್ ಸಿಗೆ ಸಮಸ್ಯೆ ಇದೆ ಅದು ಸಮಸ್ಯೆ ಇದೆ ಅಂತ ಬಂದ್ರಲ್ಲ ನೀವು ಇದ್ರಲ್ಲ ಇದೆ ಇದೆ ವಾಟ್ ಇಸ್ ದ ಸಮಸ್ಯೆ ಕೇಳ್ತಾರೆ ಯು ಜಿ ಡಿ ಆಗಿಲ್ಲ ಅಂತ ಯು ಜಿ ಡಿ ನೆಗೋಸ್ಟಿಗೆ ಆಗಿಲ್ಲ ಟೆಲ್ ಮಿ ವಾಟ್ ಇಸ್ ದ ರೀಸನ್ ಇಶ್ಯೂ ಏನಂತ ಹೇಳಿ ಏನು ಹೋಗ್ಬೇಕು ಇದೆಲ್ಲ ಗೌರ್ಮೆಂಟ್ ಇದೆ 3 ಕೋಟಿ ಈಗ ಮುನ್ಸಿಪಾಲಿಂದ ಬೇರ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಟೋಟಲ್ ಪ್ರಾಜೆಕ್ಟ್ ಇದೆ ಅದು 10-15 ನಿಮಿಷ ಭಾಳ ಎಳೆದು ಏನೇನೋ ಕಷ್ಟ ಅಂತ ಹೇಳ್ಕೊಂಡ್ರು ಈಗ ಏನೂ ಇಲ್ಲ ಅಂತಿದ್ದೀರ ಅಲ್ಲಿ ನಮ್ಮ ಹಂತದಲ್ಲ ಸರ್ಕಾರದ ಹಂತದಲ್ಲಿ ಇದು ಕ್ರಮ ಅವತ್ತು ಅಷ್ಟೇ ಹೇಳೋದಕ್ಕೆ ನಾನು ಅಲ್ಲೇ ಬಂದು ನೋಡ್ತೀನಿ ಅಂತ ಹೇಳಿದೆ ಏನಂದರೆ ಅವ್ರು ಯಾಕೆ ಆಗಿಲ್ಲ ಅಂತ ಪರ್ಚೇಸ್ ಆಗಿದೆಯಾ ಪರ್ಚೇಸ್ ಆಯಿತು ಹ್ಯಾಂಡ್ ಓವರ್ ಆಯಿತು 2012 ಹ್ಯಾಂಡ್ ಓವರು ಆಯಿತು ದೆನ್ ವಾಟ್ ಆರ್ ಯು ವೇಟಿಂಗ್ ಫಾರ್ ಈ ಯೂಶಲಿ ಈ ಜಾಗದಲ್ಲಿ ಅಷ್ಟೇ ಅವ್ರದ್ದು ಬಿ ಪಿ ಆರ್ ಇರೋದು ಆರ್ ಇಟ್ ಇನ್ಕ್ಲೂಡ್ಸ್ ಅ ರೋಡ್ ಆಲ್ಸೋ ರೋಡ್ ಇನ್ಕ್ಲೂಡ್ಸ್ ಅ ರೋಡ್ ಆಲ್ಸೋ ಅಪ್ರೋಚ್ ರೋಡು ಆ್ಯಂಡ್ ಎಸ್ ಟಿ ಪಿ ಡೆವಲಪ್ಮೆಂಟ್ ಹಾಂ ಟೋಟಲ್ ಕಾಸ್ಟ್ 10 crores ಇಲ್ಲ ಬಿ ಪಿ ಆರ್ 10 crores ಈಗ ಕಳಿಸಿರೋದು ಮೊದಲು 6 crores 4 lakhs ಅಷ್ಟೇ ಎಸ್ ಬಿ ಎಮ್ ಟೂಲಿ 2014 ಡಿ ಪಿ ಆರ್ ಆಗಿತ್ತು ಮೇಡಮ್ ಫಸ್ಟಿಗೆ ಸಪ್ರೇಟಾಗಿ ಯು ಜಿ ಡಿ ಮತ್ತು ಎಸ್ ಟಿ ಪಿಗೆ ಅವಾಗ ಅದು 46 crores ಇತ್ತು 46 crores ಇದ್ದವಾಗ ಸ್ನೇಹಲ್ ಕನ್ಸ್ಟ್ರಕ್ಷನ್ ಅಂತ ಇದೆ ಅದಕ್ಕೆ ಅವರಿಗೆ 2 lakh 2 crore 1 lakhಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಆವಾಗ ಲ್ಯಾಂಡ್ ಲಿಟಿಗೇಷನಿಂದ ಹ್ಯಾಂಡ್ ಓವರ್ ಲೇಟ್ ಆಯಿತು 2017 ತನಕ ಅವರು ವರ್ಕ್ ಯು ಜಿ ಡಿ ಲೈನ್ನ ಲೇ ಮಾಡಿದ್ದಾರೆ ಮೇಡಮ್ ಸಿಟಿ ಚರ್ಚೆ ಆಯಿತು ಬೀಚಲ್ಲಿ ಜಾಗ ಜಾಸ್ತಿ ಇದ್ದರೆ ಜೀರೋ ಮೇಂಟೆನೆನ್ಸ್ ಅಂತ ಹೇಳಿ ಮಾಮೂಲಿ ಬೆಂಗಳೂರು ಬಂದಿದ್ರು ಅವರೇ ಬಂದು ಅವಾಗ ಹೇಳಿದ್ರು 2 ಎಕರೆ ಜಾಗ ಇದ್ದರೆ ಮೇಂಟೆನೆನ್ಸ್ ಇದಾಗೋದಿಲ್ಲ ಇದೀಗ ತುಂಬ ಮೇಂಟೆನೆನ್ಸ್ ಹೆವಿ ಆಗ್ತದೆ ಈಗ 1 ಎಕರೆ ತಗೊಂಡಿರ್ಬೋದು 1 ಎಕರೆ ಎಲ್ಲ ಕಡಿಮೆ 80 ಚರ್ಚೆಯಾಗಿ ನಿಮ್ಮದೇ ಡಿಸಿಷನ್ ಅಲ್ಲ ನಾವೇನು ಹೇಳಿಲ್ಲ ಮೇಡಮ್ ಮಾಡಿ ಅಂತೇಳಿ ನಾವು ಹೇಳಲಿಲ್ಲ ಅಬ್ಜೆಕ್ಷನ್ ನಮ್ಮ ಆರ್ಡಿನರ್ ಫುಲ್ಲು ಫುಲ್ಲು ಬೈದದ ನಾವು ಮೆಂಬರ್ ಇದ್ದೀರಲ್ಲ ಹೌದು ನಾನು ಮೆಂಬರ್ ನಾನು ಅದು ಒಬ್ಬರು ಮಾತು ಎಲ್ಲಿ ಕೇಳ್ತಾರೆ ಅಲ್ಲಿ 23 ಜನ ನಮ್ಮೊಬ್ಬರು ಮಾತು ಕೇಳ್ತಾರೆ ಎಲ್ಲರೂ ಹಾಗೆ ಅಂತ ಹೇಳ್ತಾರೆ 23 ಜನ ನಾವು ಪ್ರತಿದಿನ ಮೀಟಿಂಗಲ್ಲೂ ಸಹ ಹೇಳ್ತಿದ್ದೆ ಪ್ರತಿ ತಿಂಗಳು ಮಂತ್ಲಿ ಮೀಟಿಂಗ್ ಅಂತ ನಾನು ಹೇಳ್ತಿದ್ದೆ ನಮ್ಮ ಮುಂದೆ ಹಾಕ್ತೀವಿ ಅಂತ ಹೇಳಿ ಎಮ್ ಎಲ್ ಎಮ್ಮೆಲ್ಲರೂ ಬಂದು ಹೇಳಿದ್ವಿ ಮುಂದೆ ಹಾಕ್ತೀವಿ ಅಂತ ಎಲ್ಲ ಹೇಳಿದರು ನಮ್ಮ ಮೀಟಿಂಗ್ ಏನು ಡಿಸೈಡ್ ಆಗಿತ್ತು ನಮ್ಗೆ ಗೊತ್ತಿಲ್ಲ ಆಮೇಲೆ ಸರ್ ಎಲ್ಲ ವಿಸಿಟ್ ಮಾಡಿದ್ದಾರೆ ಕೊಡಿ ಅಂತ ಅಷ್ಟೇ ಕಾಸ್ಟ್ ಬೇರೆ ಮಾಡ್ಲಿಕ್ಕೆ ಆಗ್ತದ ಫೈನಾನ್ಷಿಯಲ್ ಇದರಿಂದ ಅಲ್ಲ ಸರ್ ಫೈನಾನ್ಷಿಯಲ್ ಅಂತ ಮುಂದಾರು ಮಾಡಲೇ ಇಲ್ಲ 90 ಸೆನ್ಸಲ್ಲಿ ಮಾಡೋನು
2 ಎಕರೆ ಜಾಗ ಉಂಟು ಮೇಡಮ್. 2 ಎಕರೆ ಅಂದ್ರೆ ಅದು ದೊಡ್ಡದು ಆಗತ್ತೆ. ದೊಡ್ಡದಾಗ ನಿಮ್ಗೆ ಜೀರೋ ಮೇಂಟೆನೆನ್ಸ್ ಖರ್ಚೇ ಇಲ್ಲ ಅಂತ ಅವರು ಜೀರೋ ಮೇಂಟೆನೆನ್ಸ್ ನೋಡಿ ಈಗ 10 ಕೋಟಿ ರೆಡಿ ಮಾಡ್ತಾರೆ. ಅಲ್ಲ ಅವಾಗ ನಮ್ಮ ಬೆಂಗಳೂರಿಂದ ಕರ್ಸಿದ್ರಲ್ಲ ಅವ್ರು ಬಂದಿರಲ್ಲ ನಮ್ಮ ಯೂನಿವರ್ಸಿಟಿ ಅವ್ರು ಬಂದರೆ ಹೇಳಿದ್ರು ನಿಮಗೆ ಜಾಗ ಜಾಸ್ತಿ ಇದ್ದಷ್ಟು ಒಳ್ಳೇದು, ನಮಗೆ ಕಡಿಮೆ ಜಾಗ ಇದ್ದರೆ ಪ್ರಾಬ್ಲಮ್ ಆಗ್ತದೆ. ಲೋಕಲ್ಗೆ ಜನ ಬಿಟ್ಟು ನಮ್ಮ ಮುಂದೆ ಹೋಗ್ಬೇಕಾಗ್ತದೆ. ಕಂಪ್ಲೇಂಟ್ ತುಂಬ ಇರುವಾಗ ಮಾಡಿದ ಕಾರ್ಕಳದಲ್ಲಿ ನೋಡಿ ಹೊಸದಾಗಿ ಒಂದೇ ಬರುತ್ತೆ. ನೀವು ಎಂಥದೇ ಮಾಡಿ ಮೇಂಟೆನೆನ್ಸ್ 1 ವರ್ಷ ತಪ್ಪು 2 ವರ್ಷ ಮಾಡ್ತಾರೆ, ಕಡೆ ಮಾಡೋದಿಲ್ಲ. ನೋಡಿದ್ರೆ ಸ್ಮೆಲ್ ಹೆಂಗೆ ಬರುತ್ತೆ ಅಂತ. ಈಗ ಉಡುಪಿ ಇದು ಈಗ ಓಪನ್ ಟೆಕ್ನಾಲಜಿ ಇದೆ, ಹಳೆ ಓಲ್ಡ್ ಅದರಲ್ಲಿ ಸ್ಮೆಲ್ ಇದೇ ಕಾರ್ಕಳದ್ದು ಹೊಸ ಟೆಕ್ನಾಲಜಿ, ಅದರಲ್ಲಿ ಸ್ಮೆಲ್ ಬರೋದು. ನಾನು ನೋಡಿದ್ದೆ ಹೋಗಿಲ್ಲ, ವಿಚಾರಿಸಿದ್ದು ನಾವು ನಮ್ಮ ಇಲ್ಲಿಂದ ಗ್ರೂಪ್ ಜನ ಕರ್ಕೊಂಡು ಹೋಗಿದ್ದೇನೆ, ನೋಡಿ ಬಂದು ನಾವು ನೋಡಿ ಹೇಗಿದ್ದೀವಿ 1 ವರ್ಷ ಕರೆಕ್ಟ್ ಇರುತ್ತೆ ಮೇಡಮ್. ಕಡೆಗೆ ಒಂದೊಂದು ಕಡೆ ಕಂಪ್ಲೇಂಟ್ ಬಂದೇ ಬರುತ್ತೆ. ನನಗೆ ಮುಂದೆ ಜಾಗ ಸ್ವಲ್ಪ ಬೇರೆ ಕಡೆ ಜಾಗ ಇಲ್ಲಲ್ಲ, ನಾವು ಪ್ಲೇಸ್ ತೋರಿಸಿರ್ತೀವಿ, ಬೇರೆ ಕಡೆ ಜಾಗ ಸಹ ಮಾಡಿಸಿ ಕೊಟ್ಟಿತ್ತಲ್ಲ. ಅದರ ಖರೀದಿ ಮಾಡಕ್ಕೆ ದುಡ್ಡು ಹೇಳಿ ಎಲ್ಲಿಂದ ತಗೋಬೇಕಂತ ಸರ್ಕಾರ ಕೊಡೋದಿಲ್ಲ. ಅವ್ರು ಮಾಡಿ ಮೇಡಮ್, ಯಾಕಂದ್ರೆ ಜನರಿಗೋಸ್ಕರ ಮಾಡ್ತಿಲ್ಲ. ಈಗಾಗಲೇ ಇದು ಎಸ್ಕಲೇಷನ್ ಆಗಿರೋ ಕಾಸ್ಟ್ ನೀವು ಬೇರೆ ಮಾಡ್ರಿ ಅಂತ ಅದೇ 33 ಕೋಟಿ ಎಲ್ಲಿಂದ ತರಬೇಕು, ಅದು ಎಲ್ಲಿಂದ ಕೊಡಿ. ಮತ್ತೆ ಅದಕ್ಕೆ ಇನ್ನೊಂದು 10 ಕೋಟಿ ಸೇರಿಸಿ ಫಸ್ಟ್ ಪ್ಲಾನಿಂಗೇ ಸರಿ ಇಲ್ಲ ಮೇಡಮ್. ಫಸ್ಟ್ ಪೈಪ್ ಲೈನ್ ಅಲ್ಲಿ ಮಾಡೋದಲ್ಲ, ಫಸ್ಟ್ STP ವೆಟ್ಟೋಲ್ ಮಾಡಬೇಕಿತ್ತು ಅವರು. ಫಸ್ಟ್ ಎಲ್ಲ ರೋಡ್ ಆಗದಲ್ಲ, ರೋಡೆಲ್ಲ ಹಾಳು ಮಾಡಿ ತೆಗೆದ್ರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಅವ್ರ ರೇಟು ಸಹ ಕಡಿಮೆ ಸಿಗ್ತಿತ್ತು ಜಾಗ. ಒಳ್ಳೆ ಮುಂದೆ ಮಾಡ್ಬೋದು, ಆರಾಮ್ ಮಾಡ್ಬೋದು. ನಾವು ಹೇಳ್ತಾ ಇತ್ತು ಮಾಡಿ ಕೇಳಲೇ ಇಲ್ಲ ನಮ್ಮದು, ಏನು ಎಲ್ಲ ಊರಸ್ಗೆ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿದ ಮೇಲೆ ಸಣ್ಣ 4.5 ಲಕ್ಷ ಎಲ್ಲ ಕೊಟ್ಟು ತಗೊಂಡಿದ್ದಾರೆ. ಅವಾಗ ಇದು 25 ಸಾವಿರ ಇಲ್ಲ ಸಣ್ಣ ಕೌನ್ಸಿಲ್ ಅಲ್ಲಿ ನೀವು ಡಿಸಿಷನ್ ತಗೊಂಡು ಆಗು ಬಿಟ್ಟಿರೋದು ನಮ್ಮ ಹತ್ರ ಹೇಳಿದ್ರೆ ಏನು ಹೇಳಿ. ಕೌನ್ಸಿಲ್ ನಾವು ಅಬ್ಜೆಕ್ಷನ್ ಆಗಿ ಇಟ್ಸ್ ಅ ಡಿಸಿಷನ್ ಇನ್ ದ ಕೌನ್ಸಿಲ್. ನಿಮ್ಮೆಲ್ಲ ಅಬ್ಜೆಕ್ಷನ್ ಗಣನೆಗೆ ತಗೊಂಡು ಅವರು ಡಿಸಿಷನ್ ತಗೊಂಡಿರೋದು. ಕೌನ್ಸಿಲ್ ಅವ್ರು 22 ಜನ ಎಲ್ಲ ಮಾಡಿ ಅಂತ ಹೇಳುವಾಗ ನಾವು ಒಬ್ಬ ಮಾಡಿದ್ರೆ ಏನಾಗುತ್ತೆ ಮೇಡಮ್. ನಾನು ಒಬ್ಬನೇ ಮಾಡ್ತಾ ಇದ್ದೆ. ಇವಾಗಲ್ಲ 20 ವರ್ಷದಿಂದ ವಿರೋಧ ಮಾಡ್ತೇವೆ. MLA ಲಾಸ್ಟ್ ಟೈಮ್ ಅವರು ಬೆಂಗಳೂರಿಂದ ಮೇಡಮ್ ಅವರೆಲ್ಲ ಬಂದ್ರೆ ಅಡ್ಡಿಲ್ಲ ಅಂತ ಹೇಳಿದ್ರು ಲಾಸ್ಟ್ ಟೈಮ್. DC ಮೇಡಮ್ ಮುಂದೆ ಹೇಳ್ಬೇಡ್ರಿ, ಸರ್ಕಾರದಿಂದ ದುಡ್ಡು ಬರಲ್ಲ. ಐ ಡೋಂಟ್ ಕೀಪ್ ಮನಿ ಲೈಕ್ ದಿಸ್ ಟೇಕ್ ಅಂತ ಕೊಡಕ್ಕೆ ಮಾತಾಡ್ಲಿಕ್ಕೆ ಸರಿ ಹೋಗ್ತದೆ ಅಷ್ಟೇ. ಅವೆಲ್ಲ ನೀವೇ ಮಾಡ್ರಿ ಅಂತ ಇಲ್ಲಿ ಬದುಕಬೇಡ್ದ ನಾವು. ಈಗ ನಿಮ್ದು ಕೌನ್ಸಿಲ್ ಡಿಸಿಷನ್ ಅದು ಎಲ್ಲ 24 ವಾರ್ಡಿನ ತಗೊಬಂದು ನಾವಿಲ್ಲ, ನಾವು ಬದುಕಬೇಕಲ್ಲ ಮೇಡಮ್. ನಿಮ್ಗೆ ಗೊತ್ತಾಗ್ತಲ್ಲ, ಇಲ್ಲಿ ಮನೆಯೆಲ್ಲ ಆಗ್ಬೇಕು. ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಪುರಸಭೆಗೆ, ಮತ್ತು DCB ಕೂಡ ಇಂದಿರಾ DCB ಕೂಡ ಕೊಟ್ಟಿದ್ದೀವಿ. ಕುಂದಾಪುರ ಪುರಸಭೆ ವ್ಯಾಪ್ತಿಯ ಹುಂಚರ್ಬೆಟ್ಟಿನಲ್ಲಿ ಒಂದು UGD ಕಾಮಗಾರಿಯ ಭಾಗವಾಗಿ ಒಂದು ಘನತ್ಯಾಜ್ಯ ವಿಲೇವಾರಿಯನ್ನು ಮಾಡುವಂಥ ಒಂದು ಘಟಕವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ನಾವು ಇಂದಿನಿಂದ ನಾವು ಅಲ್ಲಿನ ನಿವಾಸಿಗಳೊಂದಿಗೆ ಒಂದು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಈ ಹೋರಾಟವನ್ನು ಕೂಡ ಮಾಡಿದ್ದೀವಿ. ಅದನ್ನು ಒಂದು ಜನನಿಬಿಡ ಪ್ರದೇಶದಿಂದ 500 ಮೀಟರ್ಗೆ ಮುಂದಕ್ಕೆ ಹಾಕಬೇಕು ಅಂತೇಳಿ ನಾವು ಜನರೆಲ್ಲರೂ ಕೂಡ ಒಕ್ಕೂಲಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆಯಲ್ಲಿ ಇದನ್ನು ಮನವಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ನಾವು ಮತ್ತೆ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತೀವಿ. ಹುಂಚಬೆಟ್ಟಲ್ಲಿರುವಂಥ ಅಲ್ಲಿ ಬೆಟ್ಟಗರ ಅನ್ನುವಂಥ ಪ್ರದೇಶದಲ್ಲಿರುವಂಥ UGD ಕಾಮಗಾರಿಯನ್ನು ಅದು ನಾವು ಮಾಡಲಿಕ್ಕೆ ವಿರೋಧ ಇಲ್ಲ. ಆದರೆ ನಗರಗಳು ಬೆಳೀತಾ ಇರುವಾಗ ಅಗತ್ಯವಾಗಿ ಬೇಕಾಗುತ್ತೆ. ಆದರೆ ಜನವಸತಿ ಪ್ರದೇಶದ 500 ಮೀಟರ್ ಮುಂದಕ್ಕೆ ಹಾಕಬೇಕು ಅಂತೇಳಿ ಹೇಳಿ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ. ಮತ್ತು ಸರ್ಕಾರ ಗಮನಕ್ಕೆ ತಂದು ತಾವು ಒಂದು 500 ಮೀಟರ್ ಮುಂದಕ್ಕೆ ಹಾಕಿ ಅಲ್ಲಿ ಜನರು ವಾಸ ಮಾಡುವ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತೀವಿ. ಈಗ ತಾನೇ ನೋಡ್ಕೊಂಡು ಬಂದಿದ್ದು ಲೊಕೇಶನ್ ಅದೇ. ಈಗ ಅಲ್ಲಿ ಮಾತಾಡಿದ್ರು ನಿಮ್ಮವರೆಲ್ಲ ಇದ್ದರು ಅಲ್ಲಿ. ಈಗ ನೀವು ಬಾಡಿನಲ್ಲಿ ಡಿಸೈಡ್ ಮಾಡಿರೋ ಲೊಕೇಶನ್ ಅದು ನಿಮಗೆ ಗೊತ್ತಿದೆ ಅದು ಏನು ಸಮಸ್ಯೆ ಅಂತ. ಪೈಪ್ಗಳೆಲ್ಲ ಹಾಕಿ ಆ ಲೊಕೇಶನ್ ಒಂದು STP ಮಾಡೋಕ್ಕೆ ಸಮಸ್ಯೆಯಾಗಿ ಜಾಗ ಬೇಗ ಕೊಡದೆ ಟೆಂಡರ್ದಾರರು ಬಿಟ್ಟು ಹೋಗಿದ್ದಾರೆ. ಈಗ ಮತ್ತೆ ಅದನ್ನು ಮಾಡೋದಕ್ಕೆ ಈಗಿರೋ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡಬೇಕಂದ್ರೆ ಎಷ್ಟು ಅಡಿಷನ್ ಕಾಸ್ಟ್ ಆಗಿದೆ ಅಂತಲೂ ಗೊತ್ತಿದೆ. ಅದನ್ನು ಸರ್ಕಾರಕ್ಕೂ ಬರೆದಿದ್ದೀರಾ. ಸರ್ಕಾರದಿಂದ ನಿಮ್ಮ ಹಣದಲ್ಲೇ ನೀವು ಈಗಿಸ್ಬೇಕದನ್ನು ಅಂತಲೂ ಬಂದಿದೆ. ಈಗ ನಿಮಗೆ ಆ ಹಣ ಇದೆಯಾ ಇಲ್ವಾ ಅಂತ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿದೆ. ಅದರ ಮೇಲೆ ಇನ್ನೊಂದು ಲೊಕೇಶನ್ ಅಂತಿದ್ದೀರಾ. ಇನ್ನೊಂದು ಲೊಕೇಶನ್ಗೆ ಕಾಸ್ಟ್ ಎಷ್ಟು ಅಂತಲೂ ನಿಮಗೆ ಗೊತ್ತಿದೆ.
ಆ ದುಡ್ಡು ಈ ದುಡ್ಡು ಎಲ್ಲ ನಿಮಗೆ ಹೊಂದ್ಕೊಂಡು ಹೋಗೋಕ್ಕಾಗತ್ತೆ ಅಂದರೆ ನಿಮ್ಮ ಬಾಡಿನಲ್ಲಿಟ್ಟು ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು. ಬಾಡಿ ಡಿಸಿಷನ್ ಅದು. ಅದರ ಮೇಲೂ ನೀವು ನಿಮಗೆ ಇದು ವಿರೋಧ ಇದೆ ಅಂದರೆ ಸರ್ಕಾರದ ಗಮನಕ್ಕೆ ತರ್ತೀನಿ. ಈಗಾಗಲೇ ಒಂದು ಸಲ ಸರ್ಕಾರ ನಿಮ್ಮ ದುಡ್ಡಲ್ಲಿ ನೀವು ಮಾಡ್ಕೊಳ್ರಿ ಅಂತ ಹೇಳಿ ವಾಪಸ್ ಹಾಕಿದೆ. ನಿಮಗೆ ಗೊತ್ತಿರೋ ವಿಷಯ ಇದು. ಓಕೆ, ನೀವೀಗ ಹೇಳ್ತಿದ್ದೀರಾ, ಒಂದು ಮನವಿ ಕೊಟ್ಟಿದ್ದೀರಾ ಅಂಥೇಳಿ ಮತ್ತೆ ಇನ್ನೊಂದು ಸಲ ತರ್ತೀನಿ. ಮತ್ತೆ ಇದು ನಿಧಾನ ಆಗುತ್ತೆ, ಇರೋ ಹಣ ವಾಪಸ್ ಹೊಟ್ಟೋಗುತ್ತೆ. ಇದು ಏನಾಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಬೇಕು ಅಂದರೆ ಇಡೀ ಊರಿಗೆ ಇದು ಸಮಸ್ಯೆ ಆಗೋ ಪರಿಸ್ಥಿತಿ ಇರುತ್ತೆ. ಈಗಿರೋ ಟೆಕ್ನಾಲಜಿನಲ್ಲಿ ನಿಮಗೇನು ಬರೀ ಇದೆ, ಸ್ಮೆಲ್ ಬರುತ್ತೆ, ಅವೆಲ್ಲ ಯಾವುದು ಆಗದೇ ಇರೋ ಥರ ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಈಗ ಆಲ್ರೆಡಿ ನಮಗೆ ನಮ್ಮ ರಾಜ್ಯದಲ್ಲಿ ಸೆಟಪ್ ಆಗಿದೆ. ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲೂ ಇದೆ. ನೀವು ನೋಡ್ಕೊಂಡು ಬನ್ನಿ. ಒಬ್ಬರು ಹೇಳಿದ್ರು 1 ವರ್ಷ ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಅಂತ. ಆ ಥರ ಖಂಡಿತವಾಗ್ಲೂ ಇಲ್ಲ. ನೀವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಲೇಬೇಕು. ಅದನ್ನು ಮಾಡ್ಕೊಂಡು ಹೋದರೆ ಇದು ಯಾವುದೇ ಸಮಸ್ಯೆ ಆಗೋದಿಲ್ಲ. ಮತ್ತು ಇದು ಅತಿ ಅವಶ್ಯಕವಾಗಿರುವಂಥ ಮೂಲಭೂತ ಸೌಕರ್ಯ ಇದು. ಸ್ವಲ್ಪ ನೀವೆಲ್ಲ ಇದ್ರ ಬಗ್ಗೆ ವಿಚಾರ ಮಾಡಿ ಒಂದು ಸಪೋರ್ಟಿವ್ ಆಗಿ ಕ್ರಮ ತಗೊಂಡ್ರೆ ಒಳ್ಳೆಯದು. ಮತ್ತು ನಾನು ಯಾಕೆ ಇದನ್ನು ಆವಾಗಲೇ ಹೇಳಿದೆ, ಇದು ನಾನು ರಿವ್ಯೂ ಬಂದಿರೋದು ಅಂದರೆ ಗ್ರೀವೆನ್ಸ್ ಅಂದರೆ ನಾನು ಎಲ್ಲ ಆಫೀಸರ್ಸ್ನೂ ಕರೆಸ್ತಿದ್ದೆ. ಇದು ನಾನು ರಿವ್ಯೂ ಬಂದಿದ್ದಕ್ಕೆ ಯಾರನ್ನೂ ಬೇರೆಯವ್ರನ್ನ ಕರೆಸಿಲ್ಲ. ಅದು ಅಷ್ಟು ಸಮಸ್ಯೆಗೆ ಅಷ್ಟೇ ನಾನು ಹೇಳಿದ್ದು. ಓಕೆ, ಬೇರೆ ಏನಾದಿದ್ರೆ ಹೇಳಿ. ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪುರಸಭೆಗೆ ಯಾವ ರೀತಿಯ ಮಾಹಿತಿ ಬಂದಿದೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅಂದರೆ ಈಗಿರತಕ್ಕಂಥ 13 ಕೋಟಿಯನ್ನು ನೀವು ಆದಷ್ಟು ಬೇಗ ಖರ್ಚು ಮಾಡಿ ತೋರಿಸಿ, ಮುಂದಿದ್ದನ್ನು ನಾವು ಸರ್ಕಾರದ ಲೆವೆಲ್ ಯಾವ ಲೆವೆಲಲ್ಲಿ ಮಾಡಲಿಕ್ಕೆ ಆಗ್ತದೆ ಅನ್ನತಕ್ಕಂಥದ್ದನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಹೇಳುವುದು ಏನಂತ ಹೇಳಿದ್ರೆ, ನೀವು UGD ಸಂಬಂಧಪಟ್ಟ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಮತ್ತು ಶಾಸಕರನ್ನು ಕರೆಸಿ ಏನು ಮೀಟಿಂಗ್ ಆಗಿದೆ, ಮೀಟಿಂಗಲ್ಲಿ ಏನು ಡಿಸ್ಕಸ್ ಆಗಿದೆ, ಅಮೌಂಟ್ ಬಗ್ಗೆ ಅಥವಾ ಟೆಂಡರ್ ಕರಿ ಅಂತ ಹೇಳಿದಾರಂತಲ್ಲ, ಟೆಂಡರ್ ಕರೀಲಿಕ್ಕೆ ಹೇಳಿದ್ದಾರೆ STP. ಇದಕ್ಕೆ 6 ಕೋಟಿದ್ದೇನೋ KFDC ಟೆಂಡರ್ ಕೊಟ್ಟರು. ಅವರು ಹೇಳಿದ್ರು ಪುರಸಭೆಯವ್ರು ಮಾಡ್ಬೇಕಂತ ಹೇಳಿದ್ರು. ನಾವು ಪುರಸಭೆ ಹೇಳಿದ್ರು ನೀವು ಮಾಡತಕ್ಕಂಥ ಕೆಲಸವನ್ನು ನಾವು ಟೆಂಡರ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವೇ ಮಾಡ್ಬೇಕಂತ ಅವ್ರಿಗೆ ಹೇಳಿದ್ದೇವೆ. ಇಷ್ಟಂತ ಅವ್ರು ಏನೂ ಮಾಡಲಿಲ್ಲ. ಆದ್ದರಿಂದ ಮೇಡಮ್ ನನ್ನ ವಿನಂತಿ ಏನಂತ ಹೇಳಿದ್ರೆ, ಇದೊಂದು ತಾವು UGD ಅವ್ರನ್ನು ಕರೆಸಿಯೇ ಡಿಸ್ಕಸ್ ಮಾಡೋದು. ಮೊದಲೇ ಏನು ಡಿಸ್ಕಸ್ ಆಗಿದೆ ಅಂತ ನಮ್ಮ ಗಮನದಲ್ಲಿ ಸರಿಯಾಗಿ ಮಾಹಿತಿ ಇಲ್ಲ, ಗೊತ್ತಿಲ್ಲದ. ಗುರು ಅವರಿಗೇನೋ ಒಂದು ಲೆಟರ್ ಬಂದಿದೆ ಅಂತ ಹೇಳಿದ್ದಾರೆ, ಬಂದಿದೆಯಾ? UGD ಏನೋ ಆಗಿದೆ ಅಂತ ಬೆಂಗಳೂರಲ್ಲಿ, ಅವರಿಗೂ ಮಾಹಿತಿ ಸಿಕ್ಕಲಿಲ್ಲ. UGD ಅವರನ್ನು 3 ಸತಿ ಕರೆಸಿ ಹೇಳಿದೆ, ನಾವು ನಮ್ಮ ಮೀಟಿಂಗಿಗೆ ಬರಬೇಕು. ಪದೇ ಮೀಟಿಂಗ್ನಲ್ಲಿ ಗಲಾಟೆ ಇರ್ತದೆ, ಆಡಳಿತದ ವೈಫಲ್ಯ ಅಂತ ಹೇಳ್ತಾರೆ. ಆಡಳಿತದ ವೈಫಲ್ಯ ಇಲ್ಲ, ನೀವು ಮಾಡಿದ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ದೇವೆ. ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ನನ್ನೊಂದು ವಿನಂತಿ ಇದೆ, ಒಬ್ಬ ಮಾಜಿ ಅಧ್ಯಕ್ಷನಾಗಿ ಅಥವಾ UGD ಒಂದು ಪ್ರಾರಂಭ ಆಗಲಿಕ್ಕೂ ನಾನು ಒಂದು ಕಾರಣ ಇದ್ದೇನೆ. ಇದರ ಸಮಸ್ಯೆಯನ್ನು ಸರಿಯಾಗಿ ನಾವು ಅವರನ್ನೆಲ್ಲ ಕರೆಸಿ ಮಾತಾಡೋದು ಒಳ್ಳೆಯದು ಅಂತ ನನ್ನೊಂದು ವಿನಂತಿ. ಮಾನ್ಯ ಶಾಸಕರು ಮಾತಾಡಿದ್ದಾರೆ ನಮ್ಮ ಸೆಕ್ರೆಟರಿ ಅವ್ರ ಜೊತೆ. ಅಡಿಕ್ಷನ್ ಆಗೋದಕ್ಕೆ ಬಾಕಿ ಇದೆ. ಇದರ ಮಧ್ಯೆ ಏನಾಗಿದೆ, ಅದು DPR ಮಾಡಬೇಕು. ರಸ್ತೆ ಮತ್ತು ಫೆಸಿಲಿಟೀಸು ಅದು ಮಾಡೋದು, ಅದು ಸ್ಕ್ರೂಟಿನಿ ಹಂತದಲ್ಲಿ ಇದೆ. ಬಟ್ ಅವರು ಹೇಳೋದು ನೀವು ಫಂಡ್ ಕನ್ಫರ್ಮ್ ಮಾಡಿದ ಮೇಲೆ ನಾವು ಟೆಂಡರ್ ಮಾಡೋದು ಅಂತ. ಫಂಡ್ ಕನ್ಫರ್ಮೇಷನ್ ಬಗ್ಗೆ ಅದು ಹೇಗೆ 33 ಕೋಟಿ ಹೊಂದಿಸ್ಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ಸೆಷನ್ ಆದಮೇಲೆ ಮಾನ್ಯ ಶಾಸಕರ ಜೊತೆ ಒಂದು ಮೀಟಿಂಗ್ ಕರೆದು ಡಿಸ್ಕಷನ್ ಮಾಡೋಣ. ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಅದು ನಿಮ್ಮ ಫಂಡಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಇರೋದು ಆದಾಯ ಎಷ್ಟು 7 crores ಅಲ್ವಾ? ಗ್ರಾಂಟ್ ಬರೋದು ಆ ಸ್ಕೀಮ್ಗೆ ಆ ವರ್ಕ್ಗೆ ಹೋಗುತ್ತೆ, ಅದು ಇದಕ್ಕೆ ಬರೋದಿಲ್ಲ. 7 ಕೋಟಿನಲ್ಲಿ 33 ಸೇವಿಂಗ್ ಏನೂ ಇಲ್ಲ. ಹೆಂಗೆ ಹೊಂದಿಸ್ಬೇಕು ಅಂತ ನೋಡೋಣ. ಸೆಷನ್ ಮುಗಿದ ನಂತರ ಮಾಡೋಣ.